ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇದು ಇಂಜಿನಿಯರಿಂಗ್ದ ಕ್ವಿಕ್ ಅಪ್ಡೇಟ್ಸ್. ಯಾರು ಫಸ್ಟ್ ಇಯರ್ಲಿ ಇಂಜಿನಿಯರಿಂಗ್ ಗೊತ್ತಿದ್ದೀರೋ ಅವ್ರಿಗೂ ನಿಮಗೆ ಟಿ ಕಡೆಯಿಂದ ಈಗ ತಾನೇ ಬಂದಿರೋದು ಅಕಾಡೆಮಿಕ್ ಕ್ಯಾಲೆಂಡರ್ ಫಸ್ಟ್ ಸೆಮಿಸ್ಟರ್ದು. ತುಂಬ ಜನ ಕೇಳ್ತಿದ್ರು ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಂತ. ಎಕ್ಸಾಮ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ ಅನಿಸುತ್ತೆ. ಆಗೋದಿಲ್ಲ, ಯಾಕಂದರೆ ಅಕಾಡೆಮಿಕ್ ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಅಂದಮೇಲೆ ಆಗೋದಿಲ್ಲ. ನಿಮ್ಮದು ಥಿಯರಿ ಎಕ್ಸಾಮಿನೇಷನ್ಸು ಆ್ಯಸ್ ಯೂಸ್ವಲ್ ಫೆಬ್ರವರಿ 7th ಸ್ಟಾರ್ಟ್ ಆಗಿ ಮಾರ್ಚ್ 5th ಎಂಡ್ ಆಗುತ್ತೆ. ಮತ್ತು ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮು ಆಮೇಲೆ ಮಾಡ್ತೀನಿ ಅಂತಾರೆ, ಒಂದೊಂದರಲ್ಲಿ ಬಿಫೋರ್ ಮಾಡ್ತೀನಿ ಅಂತಾರೆ. ನಿಮ್ದು ಆಲ್ಮೋಸ್ಟ್ ನಿಮ್ಮ ಕಾಲೇಜಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ತವೆ, ಯಾವ್ದು ಎಕ್ಸ್ಟರ್ನಲ್ ಇರೋಲ್ಲ. ಹೌದು, ಇದು ನಿಮ್ಮದು ಈಗ ತಾನೇ ಬಂದಿರೋದು. ಇದೇ ನಿಮಗೆ ಕ್ವಿಕ್ ಅಪ್ಡೇಟ್ ಅಂತ. ಆಮೇಲೆ ತುಂಬ ಜನ ಕೇಳ್ತಿದ್ರು ಯು ಎಸ್ ಎನ್ ಬಂದಿಲ್ಲ ಬ್ರೋ ಅಂತಂದು. ನೀವು ಫಸ್ಟ್ ಇಯರಲ್ಲಿ ಇರುವಾಗಲೇ ನಿಮ್ಗೆ ಯು ಎಸ್ ಎನ್ ಯಾವ ಥರ ಬಂತು, ಆಲ್ ಟಿಕೆಟೆಲ್ಲ ಪ್ರಿಂಟಾಗಿ ಬರುತ್ತೆ. ನೀವೇನು ಅದಕ್ಕೆ ಯು ಎಸ್ ಎನ್ ಬಗ್ಗೆ ವರಿ ಏನು ಮಾಡ್ಕೋಬೇಡಿ. ಯು ಎಸ್ ಎನ್ನು ಆಲ್ ಟಿಕೆಲ್ಲ ಪ್ರಿಂಟಾಗಿ ಬರುತ್ತೆ. ಯು ಎಸ್ ಎನ್ ಬಂದಿಲ್ಲ ಅಂತ ಪೋಸ್ಟ್ಪೋನ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಆಲ್ರೆಡಿ ಎಲ್ಲರಿಗೂ ಯು ಎಸ್ ಎನ್ ಬಂದಿದೆ ಅನಿಸುತ್ತೆ. ಮೋಸ್ಟ್ ಆಫ್ ದಿ ಕಾಲೇಜಸ್ ಸ್ಟೂಡೆಂಟಲ್ಲಿ ನಿಮಗೆ ಯು ಎಸ್ ಎನ್ ಸಪ್ರೇಟಾಗಿ ಕೊಡೋಲ್ಲ. ನಿಮ್ದು ಆಲ್ ಟಿಕೆಟಲ್ಲೇ ಅದು ಯು ಎಸ್ ಎನ್ ಪ್ರಿಂಟಾಗಿರುತ್ತೆ. ಇದೇ ನಿಮ್ದು ಇಂಜಿನಿಯರ್ ಫಸ್ಟ್ ಎಕ್ಸಾಮ್ ಬರೀತಿದ್ದೀರಾ, ಎಲ್ಲರೂ ಚೆನ್ನಾಗಿ ಬರ್ರಿ. ನಿಮ್ಗೆ ಗೊತ್ತಾಗುತ್ತೆ VTU ಯಾವ ಥರ ವ್ಯಾಲ್ಯೂಯೇಷನ್ ಯಾವ ಥರ ಮಾಡ್ತಾರೆ, ಮಾರ್ಕ್ಸ್ ಯಾವ ಥರ ಕೊಡ್ತಾರೆ ಅನಿಸುತ್ತೆ. ಅದೆಲ್ಲ ಗೊತ್ತಾಗುತ್ತೆ ಬರ್ತಾ. ಇದ್ರ ಬಗ್ಗೆ ಅಪ್ಡೇಟ್ಸ್ ಬೇಕಂದರೆ ನಿಮಗೆ VTUದು ಯಾವ ಥರ ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಯಾವ ಥರ ಕರೆಕ್ಷನ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸೋಣ. ಯಾವುದೇ ಥರ ಆ ಥರ ಅಪ್ಡೇಟ್ಸ್ ಬಂದರೆ ನಾನು VTU ಕಡೆಯಿಂದ ಯಾವುದೇ ಥರ ಅಪ್ಡೇಟ್ಸ್ ಬಂದರೆ ನಾನು ತಿಳಿಸ್ತೀನಿ. ಇದೇ ನಿಮ್ಮ ಕ್ವಿಕ್ ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.